ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಇವತ್ತು ದಳಪತಿಗಳ ಬೃಹತ್ ಶಕ್ತಿ ಪ್ರದರ್ಶನ ಇದೆ. ಹಾಸನದ ಭುವನಹಳ್ಳಿಯಲ್ಲಿ ಜನತಾ ಸಮಾವೇಶದ ಅಬ್ಬರ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಹಾಸನದಲ್ಲಿ ರಣಕಹಳೆ ಮೊಳಗಿಸಲಿರುವ ದೇವೇಗೌಡರು ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯೋದಿಕ್ಕೆ, ಟಕ್ಕರ್ ಕೊಡೋದಿಕ್ಕೆ ಸ್ವತಃ ದೇವೇಗೌಡರೇ ಅಖಾಡಕ್ಕಿಳಿತಾ ಇದ್ದಾರೆ. ಜೆಡಿಎಸ್ ಬೆಳ್ಳಿ ಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ರೆಡಿಯಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡೋದಿಕ್ಕೆ ಈ ಸಮಾವೇಶವನ್ನ ಆಯೋಜಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನ ಸಾಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಟಕ್ಕರ್ ಕೊಡೋದಿಕ್ಕೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರೇ ಅಖಾಡಕ್ಕೆ ಇಳಿದಿದ್ದಾರೆ. ಹಾಸನದಲ್ಲಿ ನಾಯಕರ ಕಟೌಟ್ಗಳು ರಾರಾಜಿಸ್ತಾ ಇವೆ. ಬ್ಯಾನರ್ಗಳನ್ನ ಹಾಕಲಾಗಿದೆ. ಮನೆ ದೇವರು ಹರದನಹಳ್ಳಿಯ ದೇಗುಲಕ್ಕೆ ರೇವಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಈಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ತದನಂತರ ಸಮಾವೇಶಕ್ಕೆ ಚಾಲನೆ ಕೊಡಲಾಗುತ್ತೆ. ಈಗಾಗಲೇ ಹಾಸನದ ಭುವನಹಳ್ಳಿಗೆ ಮಾಜಿ ಪ್ರಧಾನಿ ದೇವೇಗೌಡರ ಆಗಮನ ಆಗಿದೆ. ಇವತ್ತು ನಡೆಯುವಂತಹ ಸಮಾವೇಶ, ಈ ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗ್ತಾರೆ ಅಂತ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಜೆಡಿಎಸ್ಗೆ 25ರ ಸಂಭ್ರಮದ ಹಿನ್ನೆಲೆ ಭದ್ರಕೋಟೆಯಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಪಕ್ಷವನ್ನ ಮತ್ತಷ್ಟು ಭದ್ರಗೊಳಿಸುವ ಹಿನ್ನೆಲೆಯಲ್ಲಿ ದಳಪತಿಗಳು ಸಜ್ಜಾಗಿದ್ದಾರೆ. ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದೇವರಿಗೆ ವಿಶೇಷ ಪೂಜೆಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಸಲ್ಲಿಸ್ತಾ ಇರುವಂತಹ ದೃಶ್ಯ. ಮತ್ತೊಂದು ಕಡೆ ಮಾಜಿ ಸಚಿವ ರೇವಣ್ಣ ಮನೆ ದೇವರ ದರ್ಶನವನ್ನ ಪಡೆದಿದ್ದಾರೆ. 25ನೇ ವರ್ಷದ ನಮ್ಮ ಪಕ್ಷದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ, ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ರೇವಣ್ಣವರು ಮತ್ತು ನಮ್ಮ ಜಿಲ್ಲಾ ಶಾಸಕರು ಎಲ್ಲ ಸೇರಿ ಈ ಕಾರ್ಯಕ್ರಮನ ಅತ್ಯಂತ ಒಂದು ಯಶಸ್ಸಿನ ಈ ಕಾರ್ಯಕ್ರಮಕ್ಕೆ ಅವರು ಯಶಸ್ಸು ಬರಲಿಕ್ಕೆ ದುಡಿದಿದ್ದಾರೆ. ಹಲವಾರು ಕಾರ್ಯಕರ್ತರು, ಸಂಘ ಸಂಸ್ಥೆಗಳು ಈ ಪಕ್ಷದ ಒಂದು ಶ್ರೇಯಸ್ಸಿಗೆ ಈ ಜಿಲ್ಲೆನಲ್ಲಿ ಮೊದಲನೇ ಬಾರಿಗೆ ಕಳೆದುಕೊಂಡ ಜಾಗದಲ್ಲೇ ಮತ್ತೆ ಪಡೆಯೋದಿಕ್ಕೆ ದಳಪತಿಗಳು ಮುಂದಾಗಿರುವಂತಹದ್ದು. ಹಾಸನದಲ್ಲಿ ಇವತ್ತು ಜೆಡಿಎಸ್ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಸದ್ಯ ನಾನೀಗ ಹಾಸನದಲ್ಲಿ ಜೆಡಿಎಸ್ ಸಮಾವೇಶ ನಡೀತಾ ಇರುವಂತಹ ಜಾಗದಲ್ಲಿದ್ದೀನಿ. ಇಲ್ಲಿನ ಚಿತ್ರಣವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೃಹತ್ ಸ್ಟೇಜ್ ಅನ್ನ ಹಾಕಿರುವಂತದ್ದು. ಮಾಜಿ ಪ್ರಧಾನಿಗಳು HD ದೇವೇಗೌಡರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ವಿಶೇಷ. ಅದರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಶಾಸಕರು, MLCಗಳು, ಅದರ ಜೊತೆಗೆ ಮಾಜಿ ಸಚಿವರು, ಮಾಜಿ MLCಗಳು, ಮಾಜಿ ಶಾಸಕರು, ಜೆಡಿಎಸ್ನ ಎಲ್ಲಾ ಮುಖಂಡರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾಗಿ ಈ ಸಮಾವೇಶ ಜನತಾದಳಕ್ಕೆ 25 ವರ್ಷ ಪೂರೈಕೆ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಈ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ರೂ ಕೂಡ ಈ ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡೋದಿಕ್ಕೆ ಜೆಡಿಎಸ್ ಮುಂದಾಗಿರುವಂತದ್ದು. 2 ಸಮಾವೇಶವನ್ನ ಕಾಂಗ್ರೆಸ್ ಹಾಸನದಲ್ಲಿ ಮಾಡುವ ಮೂಲಕ ಹಾಸನದಲ್ಲಿ ಕಾಂಗ್ರೆಸ್ ಅನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದಿಕ್ಕೆ, ಅದರ ಜೊತೆಗೆ ಅಸ್ತಿತ್ವವನ್ನ ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಪ್ರಯತ್ನವನ್ನ ಪಟ್ಟಿತ್ತು. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಿಕ್ಕೆ ಜೆಡಿಎಸ್ ಮುಂದಾಗಿರುವಂತದ್ದು. ಈ ಕಾರಣಕ್ಕಾಗಿಯೇ ಬೃಹತ್ ಸಮಾವೇಶವನ್ನ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ಈ ಬೃಹತ್ ಸಮಾವೇಶದಲ್ಲಿ ದೇವೇಗೌಡರು ಭಾಗಿಯಾಗೋದರ ಜೊತೆಗೆ ಲಕ್ಷಾಂತರ ಜನ ಹಾಸನದ ಕಾರ್ಯಕರ್ತರು ಕೂಡ ಭಾಗಿಯಾಗುವಂತದ್ದು. ಲಕ್ಷಾಂತರ ಜನರಿಗಾಗಿ ಹಾಸನದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಹಾಸನದಲ್ಲಿ ಸಾಕಷ್ಟು ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಎಲ್ಲರೂ ಕೂಡ ಜನ ಬಂದಂತವರಿಗೆ ಯಾರೂ ಕೂಡ ನಿಂತು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬಾರದು ಅನ್ನುವಂತ ಕಾರಣಕ್ಕಾಗಿ ಆಸನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಕೇಂದ್ರ ಸಚಿವರು, ಮಾಜಿ ಪ್ರಧಾನಿಗಳು ಆಗಮಿಸ್ತಾ ಇರುವಂತಹ ಕಾರಣಕ್ಕಾಗಿ ಬೃಹತ್ ಭದ್ರತೆಯನ್ನ ಕೂಡ ಕೈಗೊಂಡಿದ್ದಾರೆ. ಸಾಕಷ್ಟು ಪೊಲೀಸರ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರುವಂತದ್ದು. ಒಂದು ಕಡೆ
ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ನಾನು ಏನು ನಿಂತಿದ್ದೀನಿ ಇಲ್ಲಿಂದ ಅಲ್ಲಿಯವರೆಗೂ ಕೂಡ ಸ್ಟೇಜ್ನಿಂದ ಅಲ್ಲಿಯವರೆಗೂ ಕೂಡ ದೇವೇಗೌಡರು ಜನರನ್ನು ಒಂದು ಕೈ ಬೀಸಿ ಅವರು ಹೋಗುವಂಥದ್ದು. ಈ ಕಾರಣಕ್ಕಾಗಿ ಇಲ್ಲಿ ಸಂಪೂರ್ಣವಾಗಿ ದೇವೇಗೌಡರು ಹೋಗುವಂತಹ ದಾರಿ ಏನಿದೆ ಇಲ್ಲಿ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಕಲ ಸಿದ್ಧತೆಯನ್ನು ಇಲ್ಲಿನ ಪೊಲೀಸರು ಕೂಡ ಕೈಗೊಂಡಿರುವಂಥದ್ದು. ಇನ್ನು ಬರುವಂತಹ ದಾರಿಯಲ್ಲಿ ದೇವೇಗೌಡರನ್ನ ಸ್ವಾಗತಿಸೋದಿಕ್ಕೆ ಅದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಈಗ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸೋದಿಕ್ಕೆ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಒಟ್ಟಾರೆಯಾಗಿ JDS ಇಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ತಮ್ಮ ಅಸ್ತಿತ್ವವನ್ನು ಮರುಸ್ಥಾಪನೆ ಮಾಡೋದಿಕ್ಕೆ ಬೃಹತ್ ಸಮಾವೇಶವನ್ನು ಕೈಗೊಂಡಿದ್ದಾರೆ. ಈ ಸಮಾವೇಶ ಯಾವ ರೀತಿಯಾಗಿರುತ್ತೆ, ಏನಾದರೂ ಹೊಸ ಸಂದೇಶವನ್ನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೊಡ್ತಾರಾ ಅನ್ನುವಂಥದ್ದನ್ನು ಸದ್ಯಕ್ಕೆ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಎನ್ಎಸ್ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಸನ. ಹಾಸನದಲ್ಲಿ ಇಂದು JDS ಬೃಹತ್ ಸಮಾವೇಶ ಮಾಡ್ತಾ ಇದೆ. ಈಗಾಗಲೇ ಸಿದ್ಧತೆಗಳು ಸಂಪೂರ್ಣಗೊಂಡಿದೆ. ಮಾಜಿ ಪ್ರಧಾನಿ HD ದೇವೇಗೌಡರು ಹರದನಹಳ್ಳಿಯ ಹುಟ್ಟೂರು ಹರದನಹಳ್ಳಿಗೆ ಬಂದು ದೇವೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ತೆರಳಿದ್ದಾರೆ. HD ರೇವಣ್ಣವರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಜನತಾ ಸಮಾವೇಶ ಮಾಡ್ತಾ ಇದ್ದೀರಿ. 1.5 ಲಕ್ಷದಿಂದ 2 ಲಕ್ಷಕ್ಕೂ ಅಧಿಕ ಜನರು ಸೇರುವ ನಿರೀಕ್ಷೆಯನ್ನು ತಾವು ಹೊಂದಿದ್ದೀರಿ. ಸಮಾವೇಶದ ಮೂಲಕ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ಇವತ್ತು ನಮ್ಮ ಪಕ್ಷದ 25ನೇ ವರ್ಷದ 25 ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರ ಮಂತ್ರಿಗಳಾದಂಥ ನಮ್ಮ ಕುಮಾರಣ್ಣವರು ಬರ್ತಾಯಿದ್ದಾರೆ. ಶಾಸಕರು ಎಲ್ಲ ಒಳಗೊಂಡಂತೆ ಮಾಜಿ ಶಾಸಕರು, ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರುಗಳು ಇವತ್ತು ಸೇರಿ ಲಕ್ಷಾಂತರ ಜನ ನಮ್ಮ ಜಿಲ್ಲೆಯಿಂದ ಇವತ್ತು ಬೆಳ್ಳಿ ಹಬ್ಬ ಆಚರಣೆ ಮಾಡಿ ಇವತ್ತಿನ ನಮ್ಮ ಪಕ್ಷದ ಸಂಘಟನೆ ಮತ್ತು ಈ ಜಿಲ್ಲೆಗೆ ಅನ್ಯಾಯ ಆಗಿರೋದನ್ನು ಒಂದು ಹೇಳ್ತೀವಿ. ಇದು ಜನತೆಯೊಂದಿಗೆ JDS ಇದೆ ಅನ್ನೋ ಸಂದೇಶನ ಅಥವಾ JDSನ ಶಕ್ತಿ ಜಿಲ್ಲೆಯಲ್ಲಿ, ತವರು ಜಿಲ್ಲೆಯಲ್ಲಿ ಇದೆ ಅನ್ನೋದು ಏನು ಹೇಳ್ತೀವಿ? ಇವತ್ತು JDS ಯಾವಾಗಲೂ ಜನತೆ ಜೊತೆನೇ ಇರೋದು, ರೈತಾಪಿ ಜೊತೆ ಜನತೆ ಜೊತೆ ಇರೋದು, ಅದೇನು ಬೇರೆ ಏನಿಲ್ಲ. ಇವತ್ತು ಅದು ಶಕ್ತಿ ಪ್ರದರ್ಶನ ಇದೆ. ಇದು ಮಾಜಿ ಸಚಿವ HD ರೇವಣ್ಣವರ ಮಾತುಗಳು. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.